ಅಧ್ಯಕ್ಷ ಒಂದ್ ನಿಮಿಷ ಅಧ್ಯಕ್ಷ ಈ ಕಡೆಗೂ ನೋಡ್ರಿ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಧನ್ಯವಾದಗಳು ನಮ್ಗೆ ಅವಕಾಶ ಕೊಟ್ಟಿರೋದಕ್ಕೆ. ಅಧ್ಯಕ್ಷ ಈಗ ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಗ್ರಾಮಾಂತರ ಪ್ರದೇಶದ ರೈತರ ಬದುಕಿನಲ್ಲಿ ಆಗ್ತಾ ಇರೋಂತ ಕೆಲವು ಘಟನೆಗಳನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಈಗ ನಬಾರ್ಡಿಂದ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೊಡೋಂತ ಕೆಲವು ಅನುದಾನಗಳು ಮತ್ತು ಸಹಾಯ ಹಸ್ತಗಳಲ್ಲಿ ಏನು ಸಾಲಗಳನ್ನು ಕೊಡೋಂತ ಪರಿಸ್ಥಿತಿಯಲ್ಲಿ ಕಡಿಮೆ ಆಗಿರೋದ್ರಿಂದ ಇವತ್ತು ಪ್ರೈವೇಟ್ ಅವರಿಂದ ಸಾಲ ತೆಗೆದುಕೊಳ್ಳುವಂತ ಸಂದರ್ಭ ಸೃಷ್ಟಿಯಾಗ್ಬಿಟ್ಟಿದೆ. ಒಂದೇ ಒಂದು ಊರಲ್ಲಿ, ನಮ್ಮ ಊರೊಂದೊಂದು ಘಟನೆ ಹೇಳ್ತೀನಿ ಮಾನ್ಯ ಸಭಾಧ್ಯಕ್ಷ, ಜಾಸ್ತಿ ಹೊತ್ತು ಟೈಮ್ ತಗೊಳಲ್ಲ. ಸುಗ್ನಳ್ಳಿ ಅಂತ ಒಂದು ಗ್ರಾಮ ಕುಣಿಗಲಲ್ಲಿ ಒಂದು ಹೆಣ್ಣು ಮಕ್ಕಳುಗಳು, ಮೈಕ್ರೋ ಫೈನಾನ್ಸ್ ಬಗ್ಗೆನೆ, ಹೆಣ್ಣು ಮಕ್ಕಳುಗಳು ಸಾಲ ತೆಗೆದುಕೋತೀವಿ ಅಂತ ಹೇಳಿ ಸುಮಾರು 300 ಮನೆಗಳಿದೆ ಮಾನ್ಯ ಸಭಾಧ್ಯಕ್ಷರೇ. ಆ ಊರುಗಳಲ್ಲಿ ಹಬ್ಬ ಹರಿದಿನ ವ್ಯವಸ್ಥೆಗೋಸ್ಕರ ಸುಮಾರು ಏನಿಲ್ಲ ಅಂದ್ರೆ 100 ಮನೆಗಳು, ಕುಟುಂಬಗಳು ಸಾಲ ಮಾಡಿದ್ರು. ಅದು ಮೈಕ್ರೋ ಫೈನಾನ್ಸ್ ಅಂತ ಬಂದು ಪ್ರತಿ ಹಂತದಲ್ಲೂ 1 ವರ್ಷ, 2 ವರ್ಷ, 3 ವರ್ಷ ಆಯ್ತು. ಸುಮಾರು 10 ಕೋಟಿಯಲ್ಲಿ ಆ ಊರಲ್ಲಿ ಸಾಲ ತೆಗೆದುಕೊಂಡಿರೋಂಥದ್ದು. ಕೊನೆಗೆ ಯಾವ ಗತಿ ಕೊಟ್ಟೋಯ್ತು ಅಂತಂದ್ರೆ, ಆ ಕುಟುಂಬದವರೆಲ್ಲರೂ ಸಾಲನ ತೀರಿಸಲಿಕ್ಕಾಗ್ದಲೆ ಜಮೀನುಗಳು ಮಾರಾಟ ಮಾಡೋಂಥ ಸಂದರ್ಭ ಸೃಷ್ಟಿಯಾಗೋಯ್ತು. ಮಾನ್ಯ ಸಭಾಧ್ಯಕ್ಷ, ನಮ್ಮ ಹತ್ರ ಎಲ್ಲ ಬಂದು ಈ ತರ ಎಲ್ಲ ಆಗಿದೆಯಲ್ಲ, ನಮ್ಗೆ ಏನಾರ ಬಿಡುಗಡೆ ಮಾಡಿಸ್ಕೊಡಿ ಅಂತ ಕೇಳಿದ್ರೆ ಅವರು ಕಾನೂನು ಚೌಕಟ್ಟು, ಯಾವುದೇ ಕಾರಣಕ್ಕೂ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಕಂಪ್ಲೇಂಟ್ ತಗೊಳಕ್ ರೆಡಿ ಇಲ್ಲ. ಈ ರೀತಿ ಬಡ್ಡಿ ದರನ ಕಡಿಮೆ ಮಾಡಿ ಅಂತಂದ್ರೆ RBI ಇಂದ ಅವಕಾಶ ಇದೆ, ನಮ್ಗೆ ಎಷ್ಟು ಬಡ್ಡಿ ಹಾಕ್ಬೋದು ಅಂತ ಅವರೆಲ್ಲ ಗಟ್ಟಿಗೆ ಹೋರಾಟ ಮಾಡಿದ್ರು. ಕೊನೆಗೆ ಯಾವ ಗತಿಗೆ ಬಂತು ಅಂದ್ರೆ, ನಾವು ಕೂತ್ಕೊಂಡು ಆ ಜಮೀನುಗಳು ಉಳಿಸ್ಲಿಕ್ಕೆ ಎಲ್ಲರೂ ಸೇರಿ, ಆ ಊರಿನವರೆಲ್ಲ ಸೇರಿ ಆ ಹೆಣ್ಮಕ್ಳುಗಳು ಸಾಲ ತೀರಿಸಂತ ಒಂದು ಪ್ರಯತ್ನ ಮಾಡಿದ. ಮಾನ್ಯ ಸಭಾಧ್ಯಕ್ಷ, ಬಡವರ ರಕ್ಷಣೆಗೆ ನೀವೇನಾರ ಕಾನೂನು ತರಲಿಲ್ಲ ಅಂತಂದ್ರೆ ಈ ತರ ಹಳ್ಳಿಗಳಲ್ಲಿ ತಿಳಿದಲೋ ವ್ಯವಸ್ಥೆಗಳಲ್ಲಿ ಬಹಳಷ್ಟು ಏನು ಅಲ್ಲ ಕೃಷ್ಣಮಣ, ನಮ್ದು ನಿಮ್ದು ಎಲ್ಲ ಒಂದೇ ಪರಿಸ್ಥಿತಿ. ಇವತ್ತು ಹಳ್ಳಿಗಳಲ್ಲಿ ರೈತರುಗಳಿಗೆ ತಿಳುವಳಿಕೆ ಇಲ್ದಲೆ ಸಾಲ ಮಾಡ್ಬಿಡ್ತಾರೆ. ಹೆಣ್ಣು ಮಕ್ಕಳು ಇವತ್ತೇನೋ ಸದ್ಯದಲ್ಲಿ ಕಷ್ಟ ತೀರ್ಲಿ, ಹಸುಗಳು ಮತ್ತು ಕುರಿಗಳನ್ನು ಕೊಂಡ್ಕೊಳ್ಳಿಕ್ಕೆ ಏನೋ ನಾವು ಉತ್ಪತ್ತಿ ಮಾಡ್ಬೋದು ಅಂತ ಹೇಳಿ ಸಾಲ ಮಾಡ್ಬಿಡ್ತಾರೆ. ಅವರು ಅದ್ರದ್ದು ವ್ಯತಿರಿಕ್ತವಾದಂತ ಪರಿಸ್ಥಿತಿನ ತಿಳ್ಕೊಳ್ಳಕ್ಕೆ 3-4 ವರ್ಷದಲ್ಲಿ ಅವ್ರ ಸಾಲದಲ್ಲಿ ಮುಳುಗೋಗ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತೇನು ಈ ಬಿಲ್ ತಂದಿದ್ದಾರೆ, ಈ ವಿಚಾರದಲ್ಲಿ ಸಹಮತ ವ್ಯಕ್ತಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಸಣ್ಣ ಪುಟ್ಟ ಏನಾರ ಲ್ಯಾಕಿನಸ್ ಇದ್ರೆ ಕರೆಕ್ಷನ್ ಮಾಡ್ಕೊಳ್ಳೋ ಸಂದರ್ಭಕ್ಕೆ ನಾವೆಲ್ಲ ತಯಾರಾಗಿ ನಾವೆಲ್ಲ ಸಹಕಾರ ಕೊಡಬೇಕು ಅಂತ ಸದಸ್ಯರಾಗಿ ಹೇಳಲಿಕ್ಕೆ ಧನ್ಯವಾದಗಳು. ಅಧ್ಯಕ್ಷ ಹಲೋ ಅಧ್ಯಕ್ಷ, ಆಮೇಲೆ ನಿಮಗೂ ಕೊಡ್ತಾರೆ ಸ್ವಾಮಿ, ನಾವು ಇಲ್ಲಿದ್ದೀವಿ ನೋಡ್ರಿ, ನಮಗೂ ಅವಕಾಶ ಕೊಡ್ತೀವಿ, ನಿಮಗೂ ಒಂದ್ ನಿಮಿಷ ಮಾತಾಡಕ್ಕೆ. ನಾವು ಒಂದ್ ನಿಮಿಷ ಅಧ್ಯಕ್ಷ, ಸ್ವಾಗತ ಸಮಸ್ಯೆಯನ್ನು ಬಿಲ್ ತಂದಿರೋದು ಬಹಳ ಉತ್ತಮ, ನಾವು ಇದು ಸ್ವಾಗತ ಮಾಡ್ತೀವಿ. ಆದ್ರೆ ಇವೆಲ್ಲ ಏನು ಮೈಕ್ರೋ ಫೈನಾನ್ಸ್ ಇದೆ, ಇವೆಲ್ಲ ಬ್ಲಾಕ್ ಮನಿನ ವೈಟ್ ಮಾಡೋ ಒಂದು ಕುತಂತ್ರ. ಇವೆಲ್ಲವನ್ನು ಸಹ ಎಷ್ಟು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಇವೆ, ಇವಕ್ಕೆ ಯಾವ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲ. ಇವರೆಲ್ಲ ಯಾರೋ ಅಧಿಕಾರಿಗಳು ಮತ್ತೊಬ್ಬರು ಮುಗ್ದೊಂದು ಅಲ್ಲಿ ಹಣ ಇನ್ವೆಸ್ಟ್ ಮಾಡಿ ಬ್ಲಾಕ್ ಮನಿನ ಬಡ್ಡಿ ಸಂಪಾದನೆ ಮಾಡ್ತಾ ಒಂದು ದಂಧೆ ಆಗಿದೆ. ನಾನೇನ್ ರಿಕ್ವೆಸ್ಟ್ ಮಾಡ್ತೀನಿ ತಮ್ಮ ಮುಖಾಂತರ ಸರ್ಕಾರಕ್ಕೆ, ಎಲ್ಲಾ ಮೈಕ್ರೋ ಫೈನಾನ್ಸ್ಗೂ ಸಹ ಇನ್ಕಮ್ ಟ್ಯಾಕ್ಸ್ ರೆಫರ್ ಮಾಡಿ. ಇನ್ಕಮ್ ಟ್ಯಾಕ್ಸ್ ರೆಫರ್ ಮಾಡಿದಾಗ ಅವ್ರ ಬಂಡವಾಳ ಈಚೆ ಬರ್ತದೆ. ಯಾರ್ಯಾರು ಬ್ಲಾಕ್ ಮನಿ ಇನ್ವೆಸ್ಟ್ ಮಾಡಿದಾರೆ, ಯಾರ್ಯಾರು ದುಡ್ಡಿದೆ ಅವೆಲ್ಲ ಈಚೆ ಬರ್ತಾರೆ. ಅದರಿಂದ ದಯಮಾಡಿ ನನ್ನ ರಿಕ್ವೆಸ್ಟ್ ತಮ್ಮ ಮುಖಾಂತರ ಸರ್ಕಾರಕ್ಕೆ ಅವೆಲ್ಲವನ್ನೂ ಸಹ ಇನ್ಕಮ್ ಟ್ಯಾಕ್ಸ್ ರೆಫರ್ ಮಾಡಬೇಕು ಅಂತ ನನ್ನ ವಿನಂತಿ.